ಇದನ್ನ ಹೀಗೆ ಮುಂದುವರೆದರೆ ಕಾಂಗ್ರೆಸ್ಗರನ್ನ ಓಡಿಸಿ ಹೊಡಿತಾರೆ ಅನ್ನುವಂಥ ನಾಳೆ ಅವ್ರನ್ನ ಒಲಿಸ್ಕೊಂಡಾರ ಅವ್ರು ಬಿ ಜೆ ಪಿಗಳನ್ನ ಒಲಿಸ್ಕೊಂಡು ಮನೆಗೆ ಮಕ್ಕೊಂಡಾರ ಅವ್ರಿಗೆ ನಮಗೇನು ಹೇಳ್ತಾರೆ ಕಾಂಗ್ರೆಸ್ಗೆ 140 ವರ್ಷ ಇತಿಹಾಸ ಇದೆ. ಅನೇಕ ಆಡಳಿತಗಳು ನಡೆಸಿರ್ತಕ್ಕದ್ದು ಉತ್ತಮ ಆಡಳಿತ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಈಶ್ವರಪ್ಪನವ್ರ ಬಗ್ಗೆ ಮಾತು ಕೇಳಬೇಕೇನು? ಅವ್ರ ಪಾರ್ಟಿಯವರು ಒದ್ದು ಮನೆಗೆ ಕುಂದಿರ್ತಾರೆ, ಜನರನ್ನು ಡಿಪಾಸಿಟ್ ಜಪ್ತು ಮಾಡಿ ಮನೆಗೆ ಕುಂದಿರ್ತಾರೆ. ಅವ್ರು ಏನು ಹೇಳ್ತಾರೆ? ಅವ್ರ ಹೇಳಿಕೆಗೆ ಏನಾದರೂ ಇಂಪಾರ್ಟೆನ್ಸ್ ಐತೆ? ಕೇಂದ್ರ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಅವ್ರು ಮಾತಾಡ್ಬೋದೇನು? ಅವ್ರು ಮಾತಾಡೋಕ್ಕೆ ಏನಾದರೂ ಅರ್ಥ ಐತೆ? ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲದಾಗ ಹಿಟ್ ಆ್ಯಂಡ್ ರನ್ ಕೇಸ್. ಅವ್ರ ಹೆಸರೇ ಹಂಗೆ ಆಗಿಬಿಟ್ಟದೆ. ಅದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ, ದೇಶಕ್ಕೆ ಗೊತ್ತಾಗಿದೆ. ಯಾವುದೋ ಒಂದು ಸುಳ್ಳು ಹೇಳೋದು, ಜನರು ದಾರಿ ತಪ್ಪಿಸೋದು. ಇರುವಂಥ ವಿಷಯವನ್ನು ಈಗಾಗಲೇ ನಮ್ಮವ್ರು 9 ಮಂದಿ ಶಾಸಕರು ಹೇಳಿದ್ದಾರೆ. ಈ ವಿಷಯ ನಮ್ಮನ್ನ ಅಪ್ರೋಚ್ ಆದರು 50 ಕೋಟಿಲಿಂದ 100 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅಂತ ಈಗಾಗಲೇ ಮೀಡಿಯಾದಲ್ಲಿ ಬಂದಿರುವಂಥ ವಿಷಯನೇ ಮುಖ್ಯಮಂತ್ರಿ ಸಂದರ್ಭ ಬಂದಾಗ ಹೇಳಿರುವಂಥ ವಿಷಯ. ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಸೈದ್ಧಾಂತಿಕವಾಗಿ ಏನು ಮಾತಾಡ್ತಾರೆ? ಯಾವಾಗಾದ್ರೂ ಜನರ ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ರಾಜ್ಯದ ಬಗ್ಗೆ ಮಾತಾಡ್ತಾರೆ, ಬರೀ ರಾಜಕೀಯ ಮಾತಾಡ್ತಾರೆ. ಇಟ್ಟಣ್ರಿ ಇದ್ದಿದ್ದು ಎಲ್ಲರದ್ದು ಯಾವುದನ್ನ ಒಂದು ಹೇಳಿ ಮುಂದೆ ಹೋಗ್ತಾರೆ. ಜನರು ಇವತ್ತು ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥವ್ರು ಸಿದ್ದರಾಮಯ್ಯಕ್ಕೆ ಶೋಷಿತ ವರ್ಗದ ಬಗ್ಗೆ, ಎಲ್ಲ ಧರ್ಮ ಜಾತಿ ಜನಾಂಗದವ್ರ ಬಗ್ಗೆ ಒಳ್ಳೆ ನಾಯಕತ್ವ ವಹಿಸಿರ್ತಕ್ಕಂಥವ್ರು, ಬಡವರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಹಿಂಗಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನಾದರೂ ಇವರು BJP ಅವರು JDS ಮಾಡುವಂಥ ಕುತಂತ್ರಗಳಿಂದ ಏನಾದರೂ ಅವ್ರು ಮುಟ್ಟಿದರೆ ಅದು ದಂಗೆ ಹೇಳ್ತದೆ ಅಂತ ಮಾತನ್ನು ಹೇಳಿದ್ರೆ ಅದು ನಿಜವಾದಂಥ ಮಾತು. ಅದೇ ನಮ್ಮ ಹೈಕಮಾಂಡ್ಗೆ ಮಾತು ಕೊಟ್ಟಿಲ್ಲ. BJP ಅವ್ರಿಗೆ ಏನು ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾತಾಡ್ತದಲ್ಲ, ಭಾಳ ಹಗುರವಾಗಿ ಮಾತಾಡ್ತಾರೆ. ಈ ಗೌರ್ಮೆಂಟ್ ಇರೋದು ಇಬ್ಬರು ಹಿಡ್ಕೊಂಡು ಸಹಿತ ಹೇಳ್ತಾರೆ. ಅವರು ಹಿರಿಯರಿದ್ದಾರೆ. ನಾನು ಈ ಗೌರ್ಮೆಂಟ್ ತೆಗೆದಾನನಗೆ ಎಷ್ಟಲ್ಲಿ ಹೇಳಿಲ್ಲ. ದೇವೇಗೌಡರು ಯಾವಾಗ ತೆಗೆದ್ರೆ ಅವ್ರ ಮಗನೇ ತೆಗೆದಾರೆ ಎಲ್ಲರೂ ಕಲಿತು. ದೇವೇಗೌಡರು 100 ಸಲ ಹೇಳ್ಯಾರ ರಾಜಕೀಯ ಜೀವನದಲ್ಲಿ. ನಾಳೆ ನಾನು ರಾತ್ರಿಯಲ್ಲಿ ನಿದ್ದೆ ಮಾಡೋದಿಲ್ಲ, ನಾನು ವಿಶ್ರಮಿಸೋದಿಲ್ಲ, ಈ ಸರ್ಕಾರ ತೆಗೆದಕ್ಕಂತೇಳಿ 100 ಸಲ ಶಪಥ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಶಪಥ ಮಾಡಿ ಇಡೀ ರಾಜ್ಯಾದ್ಯಂತ ತಿರುಗಾಡ 123 ಸ್ಥಾನ ಬರಲಿದ್ರೆ ನಮ್ಮ ಜನತಾ ಪಕ್ಷವನ್ನೇ ನಾನು ಇದು ಮಾಡಿಬಿಡ್ತೀನಿ ಅಂತೇಳಿ, ಡಿಸಾಲ್ವ್ ಮಾಡ್ತೀನಿ ಅಂತೇಳಿ ಮಾಡಿದ್ರೆ ದೇವೇಗೌಡರು ಫ್ಯಾಮಿಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಮಾತುಗಳಿಗೆ, ಆಶ್ವಾಸನೆಗಳಿಗೆ, ಸ್ಟೇಟ್ಮೆಂಟ್ಗೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಕರ್ನಾಟಕದಲ್ಲಿ ಆಗಲ್ಲ, ದೇಶದಲ್ಲಿ ಆಗಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.